ಪ್ರೀತಿ ಬಗ್ಗೆ ಕೇಳ್ತಾ ಇದ್ದೀರಿ. ಪ್ರೀತಿ ಕೊಟೇಶನ್ ಇದೆಯಲ್ಲ, ಪ್ರೀತಿ ಯಾವಾಗ ಹುಟ್ಟುತ್ತೋ, ಯಾರ ಮೇಲೆ ಹುಟ್ಟುತ್ತೋ, ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ಒಂದ್ಸರಿ ಹುಟ್ಟೋದಷ್ಟೇ ಅದು ಕೆಲಸ. ಅದಾದ್ಮೇಲೆ ಅದಕ್ಕೆ ಸಾವಿಲ್ಲ. ನಿಮ್ ಜೊತೆನೆ ಅದು ಕೊನೆವರೆಗೂ. ಅದು ನೀವು ಮರೆಯೋಕ್ಕೂ ಆಗಲ್ಲ, ಅಥವಾ ಅದನ್ನ ಬಿಟ್ಟು ಬದುಕೋಕ್ಕೂ ಆಗಲ್ಲ. ಬಿಟ್ಟು ಬದುಕ್ಬೋದು ಸ್ವಲ್ಪ, ಅದನ್ನ ಮರೆತು, ಯಾಕಂದ್ರೆ ಬೇರೆ ರಿಲೇಶನ್ಶಿಪ್ ಶುರು ಆದ್ಮೇಲೆ. ನನ್ನ ಜೀವನದಲ್ಲಿ ನನಗೆ 22 ವರ್ಷಕ್ಕೆ ಮದುವೆ ಆಗೋಯ್ತು. ಮದುವೆ ಮಾಡ್ಬಿಟ್ರು ಹಿಡಿದು. ಅದಕ್ಕೆ ಕಾರಣ ಪ್ರೀತಿನೇ. ಬಹುಶಃ ತುಂಬಾ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ತುಂಬಾ ಜನ ಮಾತಾಡ್ಸಕ್ ಟ್ರೈ ಮಾಡೋರು. ಐ ಆಮ್ ಟಾಕಿಂಗ್ ಅಬೌಟ್ SLC PUC ಡೇಸ್. ಒಂದ್ ಹುಡುಗಿ ಸೀರಿಯಸ್ ಆಗಿ ನನ್ನ ಹಿಂದೆ ಬಿದ್ಬಿಡ್ತು. ಇಲ್ಲ, ನಾವು ಸಿನಿಮಾ ಒಳಗೆ ಬಂದಿರಲಿಲ್ಲ ಇನ್ನ. ಇಲ್ಲ, ಆಮೇಲೆ ಸಿಕ್ಕಿದ್ರು. ಈಗ ಏನಿಲ್ಲ, ಆ ಥರದ್ದೇನಿಲ್ಲ. ಸೊ ತುಂಬಾ ಸೀರಿಯಸ್ ಆಗಿ ಹಿಂದೆ ಹೋದಾಗ ಒಂದ್ಸರಿ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಒಂದ್ ಕಡೆ ಎಲ್ಲೋ. ಅಲ್ಲಿ ಬಂದ್ಬಿಟ್ಟು ಬನ್ನಿ ಹೊಟ್ಟೋಗೋಣ, ಮದುವೆ ಆಗೋಣ ಅಂತ. ಆಮೇಲೆ ಮನೆ ತಗೊಂಡ್ಬಿಟ್ಟಿದ್ರು. ಅವರ ಅಣ್ಣಂದರೆಲ್ಲ ಬಂದು ನನಗೆ ಹೊಡೆಯಕ್ಕೆ ಬಂದಿದ್ರು. ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಎಲ್ಲ ಆಯ್ತು. ಕೊನೆಗಳು ನನ್ ಏನಾದ್ರೂ ಬಿಡಲ್ಲ, ನನ್ನೇ ಮದುವೆ ಮಾಡ್ತೀನಿ ಅಂತ ಆಟ ಇರೋದು ಕೂತಿದ್ಲು. ನಮ್ ತಂದೆ ತಾಯಿಗೆ ಗೊತ್ತಲ್ಲ, ಸ್ವಲ್ಪ ಎಳೆ ಕಾಲದವ್ರಿಗೆ ಅವಾಗ, ಈಗಷ್ಟೆಲ್ಲ ಸ್ವಲ್ಪ ಈ ಕ್ಯಾಸ್ಟು, ರಿಲಿಜನ್ ಇದೆಲ್ಲ ಸ್ವಲ್ಪ, ರಿಲಿಜನ್ ಸೇಮೆ, ಕ್ಯಾಸ್ಟು ಅಂತ ಸ್ವಲ್ಪ ಈ ಪಟ್ಟಿಂಪಲು ಅಂತಾರೆ ತೆಲುಗು. ಬೆಂಗಳೂರಲ್ಲೇ ನಾನು 9 ಬ್ಲಾಕ್ ಅಲ್ಲಿ ಇದ್ದಾಗ ಇದೆಲ್ಲ ಜಾಸ್ತಿ. ಹಾಗಾಗಿ ನಮ್ಮ ಊರ್ ಕಡೆ ಹೋಗಿ ನೋಡಿ ಒಂದು ಹುಡುಗಿನ ಫಿಕ್ಸ್ ಮಾಡ್ಕೊಂಡ್ಬಂದು. ಆಕೆ ನಟಿ ಅಲ್ಲ ಸರ್, ಸ್ಕೂಲ್ ಹುಡುಗಿ. ಆಮೇಲೆ ಅದನ್ನ ತಪ್ಸೋಕ್ಕೋಸ್ಕರ ನನಗೆ ಹುಡುಗಿನ ಕರ್ಕೊಂಡ್ಬಂದು, ಹಳ್ಳಿ ಹುಡುಗಿ, ದಾಡಪಲ್ಲಿ ಗುಡೆಮಲ್ಲಿ ನಮ್ಮ ರಿಲೇಟಿವ್ ಒಬ್ರು ತೋರ್ಸಿದ್ರು. ಹೋಗಿ ಫಿಕ್ಸ್ ಮಾಡ್ಕೊಂಡ್ಬಂದು. ಹಂಗೂ 1 ವರ್ಷ ಮುಂದಕ್ಕೆ ಆಗದೆ ಏನಾದ್ರು ಮಾಡೋಣ ಅಂತ. ಆಗ್ಲಿಲ್ಲ. ನೆಕ್ಸ್ಟ್ ಇಯರ್ ಹಿಡ್ಕೊಂಡೋಗಿ ತಿರುಪತಿಲಿ ಕಟ್ಬಿಟ್ಟು. ನಾರ್ಮಲಿ ಲವ್ ಅನ್ನೋದು ಒಂದ್ ಸೈಡ್ ಇರಲ್ಲ ಸರ್. ಒಂದ್ ಸೈಡ್ ಇದ್ದಾಗ ಮೀಟೇ ಮಾಡಲ್ಲ. ಮೀಟ್ ಮಾಡಿ ಜೊತೆಲಿ ಹೋಗ್ತಾ ಇದೀವಿ ಅಂದ್ರೆ ಇಟ್ಸ್ 2 ಸೈಡ್ ಲವ್. ಎಲ್ಲ ಆ ಟೈಮಲ್ಲಿ ಏನಿತ್ತು ಸರ್, ಮ್ಯಾಕ್ಸಿಮಮ್ ಅಲ್ಲಿ ರಾಗಿ ಊಟ, ಅಲ್ಲಿ ಪಾರ್ಕ್ ಕೂತ್ಕೊಂಡು ಮಾತಾಡೋದು, ಬೇರೆ ಏನೂ ಇಲ್ಲ ರೀ. ಸುಮ್ಮನೆ ಮಾತುಕತೆ, ಹಂಗೆ ಹಿಂಗೆ ಕನ್ಸುಗಳು, ನನಗ್ ಮಾಡೋಣ, ಹಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ಅದೇನು ಮಾಡಕ್ ಆಗ್ಲಿಲ್ಲ. ತುಂಬಾ ಧೈರ್ಯ ಇತ್ತು, ನನ್ಗಿರ್ಲಿಲ್ಲ. ಬಹುಶಃ ಹುಡುಗಿಗೆ ನನ್ನ ಮೇಲೆ ಇದ್ದಷ್ಟು ಪ್ರೀತಿ ನನ್ಗೆ ಅವಳ ಮೇಲೆ ಇರ್ಲಿಲ್ವೇನೋ ಅನ್ನಿಸ್ತಾ ಇದೆ ಈಗ. ಯಾಕಂದ್ರೆ ನಾನೊಂದು ಸ್ಟೆಪ್ ತಗೋಬೋದಾಗಿತ್ತು, ತಗೊಳ್ಳಿಲ್ಲ ನಾನು. ಬಹುಶಃ ಅದೇ ಇರ್ಬೋದು. ಲವ್ ಅನ್ನೋದು ಬಹಳ ವಿಚಿತ್ರ ರೀ. ಅರ್ಥ ಆಗಲ್ಲ ಯಾರ ಮೇಲೆ ಯಾಕೆ. ಆಮೇಲೆ ಎಷ್ಟು ಕಮ್ಮಿನ ಬಿಟ್ಟು ಹೋಗೋಷ್ಟು ಲೈಟ್ ಆಗಿದೆಯಾ, ಅಥವಾ ಇನ್ನು ಬಿಡಕ್ಕಾಗದೆ ಜೊತೆಲೆ ಸಾಯೋಷ್ಟು ಸ್ಟ್ರಾಂಗ್ ಆಗಿದೆಯಾ ಅನ್ನೋದು, ಅದಕ್ಕೊಂದು ಯಾರ್ಡ್ ಸ್ಟಿಕ್ಕೇ ಇಲ್ಲ ಪ್ರೀತಿಗೆ. ಸೊ ಇದು ಡಿಫರ್ ಆಗತ್ತೆ. ನನ್ನ ವಿಷಯದಲ್ಲಿ ತುಂಬಾ ಡಿಫರೆನ್ಸ್ ಇತ್ತು ಅಂತ ಕಾಣುತ್ತೆ. ಇಬ್ರು ಮನೇಲಿ ಗೊತ್ತಾಯ್ತಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗಿತ್ತು. ಬರೀ ಒಬ್ರು ಮನೇಲಿ ಆದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಇಬ್ರು ಮನೇಲಿ ಮೇಜರೇ. ಅವ್ರು ಬಂದು ನಮ್ಮನೆ ಹತ್ರ ಗಲಾಟೆ, ನಾವು ಅವ್ರ ಮನೆ ಹತ್ರ ಗಲಾಟೆ, ತಿರ್ಗಾ ಅಲ್ಲಿ ಅವ್ರ ಅಣ್ಣ ತಮ್ಮದ್ರೆಲ್ಲ ಬಂದು ಹೊಡಿಯಕ್ಕೆ ಬಂದಿದ್ದು. ಆಮೇಲೆ ನಾನು ಎತ್ಕೊಂಡು ಕಲ್ ನನ್ನ ಹೊಡೆಯಕ್ಕೆ ಬಂದು ನಿನ್ ಸಾಯಿಸ್ಬಿಡ್ತೀನಿ, ನಾನು ಎದುರಿಗೆ ನಿಂತ್ಕೊಂಡಿತ್ತು. ಏನೇನೋ ಆಯ್ತು ಸರ್. ಕೊನೆಗೆ ಆಗ್ಲಿಲ್ಲ. ಇಟ್ ಡಿಡ್ ವರ್ಕ್. ಅಂಡ್ ಮೇ ಬಿ ಐ ವಾಸ್ ನಾಟ್ ಸ್ಟ್ರಾಂಗ್ ಅಂತ ಕಾಣುತ್ತೆ. ಮೇ ಬಿ ನನಗೆ ತಂದೆ ತಾಯಿ ಸೆಂಟಿಮೆಂಟ್ ಜಾಸ್ತಿ ಅಂತ ಕಾಣುತ್ತೆ. ಬಹುಶಃ ಈಗ ಈ ನೆಕ್ಸ್ಟ್ ಯಾರೋ ಹುಡುಗಿನ ಮದುವೆ ಮಾಡ್ಕೊಂಡಾಗ್ಲೂ ಐ ಶುಡ್ ರೆಸ್ಪೆಕ್ಟ್ ಮೈ ಫಾದರ್ ಮದರ್. ಅವರೊಂದು ಭಾವನೆಗಳಿಗೆ, ಅವರು ಇಡೀ ಜೀವನ ನಾವು ಹೇಳಿದ ಕೆಲಸ ಮಾಡಲಿಲ್ಲ ನನ್ನ ಮಗ ಅಂತ ಕೊರಗೋದು ಬೇಡ ಅಂತ. ಇಟ್ ಈಸ್ ನಾಟ್ ಎ ಸ್ಯಾಕ್ರಿಫೈಸ್. ಐ ಅಗ್ರಿ ಟು ದೇರ್ ಡೆಸಿಷನ್ ಅಷ್ಟೇ. ಲವ್ ಮಾಡೋರ್ಗೆ ಧೈರ್ಯ ಇರ್ಬೇಕು, ನನಗೆ ಇರಲಿಲ್ಲ ಅಂತಾನೆ ಹೇಳ್ತೆ. ಲವ್ ಮಾಡೋರ್ಗೆ ತುಂಬಾ ಧೈರ್ಯ ಇರ್ಬೇಕ್ರಿ. ಈಗ ಅದಿಲ್ಲ ರೀ. ಈಗ ನಾನು ತುಂಬಾ ಜನ ಫ್ರೆಂಡ್ಸ್ ಇದಾರೆ, ನಿಮ್ಮ ಮಗಳು ಮದುವೆ ಮಾಡಿಲ್ವಾ ಅಂದ್ರೆ, ಏನಿಲ್ಲ ಗೊತ್ತಿಲ್ಲ, ಅವ್ರು ಯಾರು ನೋಡ್ಕೊಂಡ್ರೆ ಲವ್ ಮಾಡಿದ್ರೆ ಕರ್ಕೊಂಬಂದೆ ಮಾಡ್ಬೇಡ ಅವ್ರಿಗೆ, ಅವ್ರು ಚೆನ್ನಾಗಿರ್ಬೇಕಷ್ಟೇ. ಎಲ್ಲರ ಬಾಯಿಲಿದೇನಾ? ಇಲ್ಲ ನಾನು ಹೇಳ್ದಂಗೆ ಮಾಡ್ಬೇಕು ಅಂತ ಯಾರು ಹೇಳಲ್ಲ. ಏನೋ ಮದುವೆ ವಯಸ್ಸು ಬಂತಲ್ಲ, ಏನೋ ಮಾಡ್ತಿದ್ಯಾ, ಇಲ್ಲಪ್ಪ ನೋಡಿ ಯಾರು ನೋಡ್ಕೊಂಡಿದ್ರೆ ಕರ್ಕೊಂಬರ ಮುಗಿಸ್ಬೇಡ ಅಂತಾರೆ. ಯಾರು ಏನು ಕೇಳಲ್ಲ. ಈಗೆಲ್ಲ ಇಷ್ಟೊಂದು ಟೈಮ್ ಚೇಂಜ್ ಆಗ್ಬಿಟ್ಟಿದ್ಯಾ. ಅವಾಗ ನಮ್ಗೆ ಇದ್ದಿದ್ರೆ ಅದು ಕಥೆನೇ ಬೇರೆ ಆಗ್ಬಿಟ್ಬೋದು. ಮದ್ವೆ ಆದ್ರಿ, ಏನ್ ಮೇಡಮ್ ಸರ್? ಸಾವಿತ್ರಿ. ಗೊತ್ತಾದ್ಮೇಲೆ ಗೊತ್ತಾಗದೇ ಇರುತ್ತೇನ್ರಿ. ಗೊತ್ತಾಯ್ತು. ಅವಳು ಆಮೇಲೆ ಅವಾಗ ಫೋನ್ ಮಾಡೋಳು. ಇವಾಗ ನನ್ನ 2ನೇ ಮಗನ ಫೇಸ್ಬುಕ್ ಫ್ರೆಂಡ್ ಅವಳು. ಅಂಡ್ ಅಫ್ಕೋರ್ಸ್ ಇಷ್ಟು ವರ್ಷ ಬಿಟ್ಟು ಹೋದ್ಮೇಲೆ ಅಂಥದ್ದೇನು ಸೀರಿಯಸ್ ಆಗಿರಲ್ರಿ. ಸಿಕ್ಕಿದ್ರು ಆರಾಮ್ಸೆ ಮಾತಾಡ್ತೀರಿ. ಡಿಸ್ಟೆನ್ಸ್ ಅನ್ನೋದು, ಕಾಲ ಅನ್ನೋದು ನೆನಪನ್ನ ಅಳಿಸ್ಬಿಡುತ್ತೆ. ಟೋಟಲಾಗಿ ಅಳಿಸದೇ ಇದ್ರು ಬಹಳ ಡೈಲ್ಯೂಟ್ ಮಾಡ್ಬಿಡುತ್ತೆ. ಈ ಸಿಕ್ಕಿಲ್ಲ, ತುಂಬಾ ವರ್ಷ ಸಿಕ್ಕಿ.
ಯಾವಲೋ ಒಂದು 3-4 ವರ್ಷದಿಂದ ಸಿಕ್ಕಿರ್ಬೋದು. ಸಿಕ್ದಾಗ್ಲೇನು ಶಿವಸಿನ ಹರಿ ಆರ್ ಸಮಥಿಂಗ್ ಒಂದು 2-3 ಮಾತು ಅಷ್ಟೇ ಆಗಿದ್ದೇವೆ. ಏನಾಗಿದೆ ಯಾವ ತರ ಈ ಹಬ್ಬಗಳಿಗೆ ಹರಿದಿನಗಳಿಗೆ ಒಂದು ಮೆಸೇಜ್ ಹೊಡಿತಾರೆ, ಚೆನ್ನಾಗಿದ್ದೀರಾ, ನೀವೆಲ್ಲರೂ ಚೆನ್ನಾಗಿರ್ಬೇಕು, ಮೇ ದಿ ಗಾಡ್ ಬ್ಲೆಸ್ ಯು ಹೇಳ್ತಾರೆ. ಏನೋ ಆಧ್ಯಾತ್ಮ ದೊಡ್ಡ ಈ ಸ್ವಾಮೀಜಿಗಳ ಆಶೀರ್ವಾದ ಮಾಡಲ್ವಾ, ಹಂಗೆ ಮಾತ್ರ ಒಂದು ಮೆಸೇಜ್ ಕಳಿಸ್ತಾರೆ. ಅದಕ್ಕೆ ಮುಂಚೆ ಹೋಲಿ ಕ್ರೈಸ್ಟ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನನ್ನ ಜೊತೆ 3-4 ಜನ ಫ್ರೆಂಡ್ಸ್ ಎಲ್ಲ ಇದ್ರು. ದಟ್ ವಾಸ್ ಇನ್ 4th, 5th, 6th ಸ್ಟ್ಯಾಂಡರ್ಡ್ ಅಂತ ಕಾಣುತ್ತೆ. ಅವಾಗ ನಮ್ದು ಕೋ ಎಜುಕೇಶನ್, ನಮ್ದು ಸ್ಪೆಷಾಲಿಟಿ ಅಂತ ನಮ್ಮ ಸ್ಕೂಲಲ್ಲಿ ಬರೀ ಹುಡುಗರು ಕೂತ್ಕೊಂಡ್ರೆ ಗಲಾಟೆ ಮಾಡ್ತಾರೆ ಅಂತ ಒಂದು ಹುಡುಗಿ ಒಂದು ಹುಡುಗ ಪಕ್ಕದಲ್ಲಿ ಕೂರ್ಸೋರು. ಸೊ ಹಾಗಾಗಿ ಈ ಯಾರೋ ಒಂದು ಹತ್ರ ಆದ್ಮೇಲೆ ನಿಮ್ಗೊಂದು ಅಫಿನಿಟಿ ಬೆಳೆಯುತ್ತೆ. ಆಗ 3-4 ಜನ ಫ್ರೆಂಡ್ಸ್ ನಮ್ಮ ಪಕ್ಕದಲ್ಲಿ ಕೂತೋದು ಕ್ಲೋಸ್ ಆಗ್ಬಿಟ್ಟಿದ್ವಿ. ಅವಾಗ ಏನ್ ಗೊತ್ತಿತ್ತು ರೀ 3-4ನೇ ಕ್ಲಾಸಲ್ಲಿ, ಅದು ಏನೋ ಲೆವೆಲ್ ನಮ್ಮ ಹುಡುಗಿ ಅಂತ. ಅಲ್ಲಿಂದಾನೇ ಒಂಚೂರು ಶುರು ಆಯ್ತು ಜೀವನ. ಅಂದ್ರೆ ಹುಡುಗಿ ಬಗ್ಗೆ ಒಂದು ಅಟ್ರಾಕ್ಷನ್, ಹುಡುಗರಿಗಿಂತ ಹುಡುಗಿ ಇಂಪಾರ್ಟೆಂಟ್ ನಿಮ್ ಜೀವನದಲ್ಲಿ ಅನ್ಸಕ್ ಶುರು ಆಗೋದು ಸ್ವಲ್ಪ ಬುದ್ಧಿ ಬಂದ ತಕ್ಷಣ. ಆವಾಗ ಇಮ್ಮೆಚೂರ್ ಆಗಿರ್ಬೋದು, ಇದು ಬೆಳೆಯುತ್ತದ. ಬರೀ ಡೇ ಸ್ಕಾಲರ್, ಬರೀ ಹುಡುಗಿರ ಸ್ಕೂಲಲ್ಲಿ ಸಪ್ರೇಟ್ ಓದೋರ್ಗೆ ಈ ಫೀಲಿಂಗ್ ಬರದೇ ಇರ್ಬೋದೇನೋ. ಬಟ್ ನಾವು ಜೊತೆಲಿದ್ದಾಗ ಅಲ್ಲೇ ಒಂದು ಬೀಜ. 7ನೇ ಕ್ಲಾಸಲ್ಲಿ ಇದ್ದಾಗ 9th ಬ್ಲಾಕ್ ಅಲ್ಲಿ ನಾವು ಸ್ಕೂಲ್ ಆದ್ಮೇಲೆ ರೋಡ್ಗಳಲ್ಲಿ ಓಡಾಡೋದು, ಫ್ರೆಂಡ್ಸ್ ಅಲ್ಲಿ ಕಡೆ ಈ ಕಡೆ. ಅವಾಗೆಲ್ಲ ಎಲ್ಲ ತರ ಗೇಮ್ಸ್ ಇತ್ತು, ಇವಾಗಿಲ್ಲ. ಅವಾಗ ಲಗೋರಿ ಆಡ್ತಿದ್ವಿ, ರೋಡಲ್ಲಿ ಟೈರ್ ಓಡಿಸ್ತಾ ಇದ್ವಿ, ಮಳೆ ಬಂದಾಗ ಕಂಬಿ ಹೊಡ್ಕೊಂಡು ಹೋಗ್ತಾ ಇದ್ವಿ, ಬಿದ್ದೋದ ಕಡೆಯಿಂದ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಕುಂಟೋದು, ಮತ್ತೆ ಬುಗುರಿ ಆಡ್ತಿದ್ವಿ, ದೊಡ್ಡ ಚೂಪ್ ಮಳೆ ಮಾಡ್ಕೊಂಡು ಬಾಚಿ ಗೀಚಿ ಅಂದ್ಬಿಟ್ಟು ಹೊಡೆದ ಪೀಸ್ ಆಡೋದು ಬುಗುರಿ. ಮ್ಯಾಚಸ್ ಆಡ್ತಾ ಇದ್ವಿ, ಸೇಮ್ ಮ್ಯಾಚಸ್ ಬಂದ್ರೆ ಇದು. ಆಮೇಲೆ ಶಿವರಾತ್ರಿ ಬಂದ್ರೆ ಒಂದು ಗ್ಯಾಂಗ್ ಟೋಪಿಗಳು ಹಾಕೊಂಡು ಕೋಲ್ ಇಟ್ಕೊಂಡು ನಮ್ಮ ಏರಿಯಲ್ಲಿ ಯಾವುದೇ ತೆಂಗಿನ ಮರದಲ್ಲಿ ಎಳ್ನೀರು ಇರ್ತಿರ್ಲಿಲ್ಲ, ಎಲ್ಲ ಎತ್ಬಿಡ್ತಾ ಇದ್ವಿ. ಸೊ ಹೀಗೆ ಅವ್ರು ಅಟ್ಟಿಸ್ಕೊಂಬರೋರು, ಓಡೋಗ್ತಿದ್ವಿ, ಈ ಥರದ್ದೆಲ್ಲ ನಡೆಯೋದು. ಈಗ ನಡೀತಾ ಇರ್ಬೇಕಾದ್ರೆ ಅಲ್ಲೊಂದು ಸೊಸೈಟಿ ಅಂತಿತ್ತು. ಆ ಸೊಸೈಟಿ ಫ್ರೆಂಡ್ ಆದ ನನಗೆ ಸೊಸೈಟಿ. ಸೊ ಈವ್ನಿಂಗ್ ಹೋದಾಗ ಹೋಗಿ ಕೂತ್ಕೊಳ್ಳೋದು. ಯಾಕೆ ಕೂತ್ಕೋತಾ ಇದ್ವಿ ಅಂದ್ರೆ ಪಕ್ಕದ ಮನೆ ಒಂದು ಹುಡುಗಿ ಇತ್ತು. ಅವಳು ಬೆಳ್ಳಗ್ ತುಂಬಾ ಸ್ಮಾರ್ಟ್ ಆಗಿದ್ಲು, ಹೇಸಲ್ ಐಸ್, ಬಾಬ್ ಕಟ್. ಸೊ ಅವ್ರು ಬೇರೆ ಸ್ಕೂಲೆಲ್ಲ ಓದ್ತಾ ಇದ್ವಿ. ಅವಾಗ ನಾವು ಸೊಸೈಟಿಲಿ ಕೂತ್ಕೊಂಡ್ಬಿಟ್ಟು ಅವಾಗ ಗೇಟ ತಂಗ ಬರೋದವಳು, ಹಿಂಗ್ ನನ್ನ ಕಡೆ ನೋಡೋದವಳು. ಆಮೇಲೆ ಏನಿದು ಅಂತ ಅರ್ಥ ಆಗ್ತಿರ್ಲಿಲ್ಲ. 1 hour ಕಾಯ್ಬೇಕು ಒಂದು ಎಂಟ್ರಿಗೆ, ಒಂದು ಲುಕ್ಗೆ. 2 hours ಕಾದು 2 ಲುಕ್ ತಗೊಂಡ್ಬರ್ತಾ ಮನೆಗೆ. ಸರಿ ಏನಪ್ಪ ಇದು ಚೆನ್ನಾಗಿರಲ್ಲ, ನಮ್ಗೆ ಆ ಥರದ್ದು ಬೇರೆ ತರ ಫೀಲಿಂಗ್ ಅಲ್ಲ, ಚೆನ್ನಾಗಿರಲ್ಲ ಅವ್ಳು ನೋಡ್ಬೇಕು ಅಂತ ಅಷ್ಟೆ. ಸೊ ಒಂದ್ಸರಿ 9 ಬ್ಲಾಕ್ ಬಸ್ ಸ್ಟಾಪ್ ಹತ್ರ ಬಸ್ಗೆ ಹೋಗ್ಬೇಕು ಅಂತ ಎಲ್ಲಿಗೆ ಹೋಗ್ಬೇಕು ಅಂತ ನಿಂತಿದ್ದಾಗ ಅವಳ ಫ್ರೆಂಡ್ ಆ ಕಡೆ ಬರ್ತಾ ಇದ್ರು. ಹಿಂಗೆ ಸರಿ ಡೈರೆಕ್ಟ್ ಆಗಿ ನೋಡಕ್ ಕಾಣಿಸ್ಬಿಟ್ಲಲ್ಲ, ಮನೆ ಹತ್ರ ಎಂಟ್ರಿ ಬೇಕಾಗಿಲ್ಲ. ಹಿಂಗೆ ನೋಡ್ತಾ ಇದ್ದೆ, ಇಬ್ರು ಬರ್ತಾ ಇದ್ದವರು. ಏನ್ ಮಾತಾಡಿದ್ಲು, ಫ್ರೆಂಡ್ ಹೊಟ್ಟೋದ್ಲು. ರೋಡ್ಗೆ ಆ ಕಡೆ ಇವಳು, ನನ್ನ ಕಡೆ ಬರಕ್ ಶುರು ಆದ್ಲು ಸರ್. 2-3 ಸರಿ ಎದೆ ಆಚೆ ಬಂತು, ನುಂಗ್ದೆ. ಆಚೆ ಬಿದ್ಬಿಟ್ರೆ ಕಷ್ಟ ಅಂತ ಅಷ್ಟು ಜೋರಾಗಿ ಎದೆ ಹೊಡ್ಕೊಳಕ್ ಶುರು ಆಗ್ಬಿಡ್ತು. ಆ ಥರ ಫೀಲಿಂಗ್ ಬಹುಶಃ ಫಸ್ಟ್ ಟೈಮ್ ಆಗುತ್ತೆ. ಅದು ಆ ಥರ ಫೀಲಿಂಗ್ ಆಮೇಲೆ ಲೈಫಲ್ಲಿ ಯಾವತ್ತು ಬಾಯೆಲ್ಲ ಒಣಗೋಗ್ತಿದ್ದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಡೈರೆಕ್ಟ್ ಆಗಿ ಹತ್ರ ಬಂದು ನಿಂತ್ಕೊಂಡು ಮೋಸ್ಟ್ಲಿ ಕಪಾಳಕ್ಕೆ ಹೊಡಿತಾಳೋ, ಬೈತಾಳೋ, ಅದ್ಯಾಕೆ ನಮ್ಮನೆ ಹತ್ರ ನನ್ ಗುರಾಯಿಸ್ತಿದ್ದೆ ಅಂತವಳೋ, ಏನಂತವಳೋ, ಏನ್ ಅರ್ಥ ಇಷ್ಟು ಇಮ್ಯಾಜಿನೇಷನ್ ಮನ್ಸಲ್ಲಿ ಏನ್ ನಂಗೆ ಅರ್ಥ ಆಗ್ತಿಲ್ಲ. ಒಂದು ಬಹಳ ಕೆಟ್ಟ ಪಾಸ್ ಸರ್ ಆ ಗ್ಯಾಪಲ್ಲಿ ಇಷ್ಟು ಇಮ್ಯಾಜಿನೇಷನ್ ಹೋಯ್ತು, ಅರ್ಥ ಆಗಿಲ್ಲ. ತಲೆ ಬಗ್ಸ್ಕೊಂಡ್ರೆ ಏನ್ ಶುರು ಮಾಡಿಲ್ಲ, ಏನು ಮಾತಾಡ್ತಿಲ್ಲ. ಅವ್ರ ಕಡೆ ಹಿಂಗ್ ನೋಡಿದ್ರೆ ಸ್ಮೈಲ್ ಮಾಡಿದ್ಲು. ಸಿನಿಮಾ ತರ ಸ್ವಲ್ಪ ಡೈರೆಕ್ಟರ್ ಆಗಿರೋದ್ರಿಂದ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬಟ್ ನಿಜ ಆಗಿದ್ದು. ಅವ್ನು ನಗ್ದಾಗ ನಾನು ನಗಬೇಕು ಅಥವಾ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಹಲೋ ಅಂದ್, ನಾನು ಹಲೋ ಅಂದೆ, ಬಟ್ ವಾಯ್ಸ್ ಆಚೆ ಬರಲಿಲ್ಲ. ನಂದು ತುಟಿ ಅಲ್ಲಾಡಿರ್ಬೋದು ಮೋಸ್ಟ್ಲಿ. ಅವಾಗ ಅಷ್ಟೊಂದು ಒಣಗೋಗಿ ನರಗೋಗ್ದೆ. ನಿಮ್ಮ ಹೆಸರು? ನನ್ನ ಹೆಸರು ರವಿ. ಎಲ್ಲರೂ ರವಿ ಕರೆಯೋರು, ರವಿಚಂದ್ರನ್ ಫುಲ್ ಕರೀತಾ ಇರ್ಲಿ. ಯಾವ ಸ್ಕೂಲು ಅಂದ್ಲು. ಹತ್ರ ಹೋಲಿ ಕ್ರೈಸ್ಟ್. ನಾನು ನೋಡಿಲ್ವಾ ಯಾವತ್ತು? ನೀವು ನೋಡಿದ್ದೀನಲ್ಲ, ಮನೆ ಹತ್ರ ಎಲ್ಲ, ಬೇರೆ ಎಲ್ಲೂ ನೋಡಿಲ್ವಾ ಅಂದ್ಲು. ಇಲ್ಲ ಅಂದೆ. ನಿಮ್ ಪಕ್ಕದ ಸ್ಕೂಲ್ MS ಅಲ್ಲಿ ಓದೋದು ನಾನು. ಪಕ್ಕದ ಸ್ಕೂಲ್ 9th ಬ್ಲಾಕ್ 5th ಬ್ಲಾಕ್ ಸ್ಕೂಲ್, ಹೌದಾ?
ನಾಳೆ 2 ಗಂಟೆಗೆ ಸ್ಕೂಲ್ ಬಂಕ್ ಮಾಡ್ಬಿಟ್ಟು ಸಿಗ್ತೀರಾ ಅಂತ ಕೇಳಿದ್ನು. ಏನ್ ಹೇಳ್ತಾ ಇಲ್ಲ ಅರ್ಥ ಆಗ್ತಿಲ್ಲ ನನಗೆ. ಏನ್ ಬಂಕ್? ಹಾ ಅಂದೆ. ಹೊಟ್ಟದ್ಲು. ನಮ್ದು ಬೆಲ್ಲಾದ್ಮೇಲೆ ಓಪನ್ ಮಾಡಲ್ಲ ಗೇಟ್, ಬಿಡಲ್ಲ. ಎಲ್ಲ ಹೆಂಗ್ ವ್ಯವಹಾರ ಮಾಡಿದ್ನು. ಆಚೆ ಬಂದೆ ಸರ್. ಆಚೆ ಬಂದ್ರೆ ಅವಳ ಸ್ಕೂಲ್ ಇದು, ನಮ್ ಸ್ಕೂಲ್ ಇದು. ಇದು ರೋಡ್ ಡೆಡ್ ಎಂಡಲ್ಲಿ ದೂರದಲ್ಲಿ ಯೂನಿಫಾರ್ಮ್ ಹಾಕೊಂಡು ಹುಡುಗಿ ಕಾಣಿಸ್ತಾಳೆ, ನಿಂತಿದ್ದಾಳೆ ಅಲ್ಲಿ. ಗೊತ್ತಾಯ್ತು ಇವಳೆ ಅಂತ. ಇಲ್ಲಿಂದ ಓಡಿದ್ಮೇಲೆ ಸರಿ ಏನು ಅಂದೆ. ಹೋಗೋಣ ಬನ್ನಿ. ಹೆಂಗ್ ಬನ್ರಿ, ಕೈ ಇಟ್ಕೊಂಡು ಸರ್. ಮತ್ತೆ ಸೇಮ್ ಹಾಕ್ಬಿಟ್ಟು ಮತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯ್ತು. ಯಾಕಂದ್ರೆ ಅವಾಗ ಬರೀ ಎದುರುಗಡೆ ಕಣ್ಣಲ್ಲಿ ನೋಡಿದ್ದು, ಈಗ ಬಾಡಿ ಟಚ್ ಆಗಿದೆ. ಸೊ ಡಬಲ್ ಆಯ್ತು. ಏನೇನು ಮಾತಾಡಲಿಲ್ಲ, ಕರ್ಕೊಂಡು ಹೋದ್ಲು, ಹಿಂದೆ ಫಾಲೋ ಮಾಡಿದೆ ಅಷ್ಟೇ. ಈಗ ನಾಯಿಗೆ ಚೈನ್ ಕಟ್ಕೊಂಡು ಹೇಳ್ಕೊಡು. 4th ಬ್ಲಾಕ್ ಬಸ್ ಸ್ಟಾಪ್ ಹತ್ರ ಹೋದ್ವಿ. ಅಲ್ಲಿಂದ MES ಕಾಲೇಜ್ ಇದೆ, ನ್ಯಾಷನಲ್ ಕಾಲೇಜ್ ರೋಡ್. MES ಮಹಿಳಾ ಸೇವಾ ಸಮಾಜ್ ಬಸ್ ಹತ್ತಿದ್ವಿ. ಅಲ್ಲಿಗೆ ಟಿಕೆಟ್ ತಗೊಂಡ್ಲು, ಹೇಳಿದ್ವಿ. ತಿರ್ಗಾ ಫಾಲೋ. ಸಂಜಯ್ ಥಿಯೇಟರ್ ಇತ್ತು ಮೂಲೆಗೆ, ಅಲ್ಲಿಗೆ ಹೋಗ್ಬಿಟ್ಟು ಸಿನಿಮಾ ಕರ್ಕೊಂಡ್ ಬಂದ್ಲು ಸರ್. ಸಿನಿಮಾ ನೋಡೋ ಹೊತ್ತು ಏನೇನೋ ಮಾತಾಡಿದ್ಲು. ಅಲ್ಲಿ ಅರ್ಧ ಅರ್ಥ ಆಯ್ತು, ಅರ್ಧ ಅರ್ಥ ಆಗಿಲ್ಲ ನನಗೆ. ಮಾತಾಯ್ತು, ಎಲ್ಲ ಆಯ್ತು. ಕೊನೆಗೆ ನಕ್ಕಿದ್ಲು. ನಕ್ಬಿಟ್ಟು ಹೋಗೋಣ ಅಂತ ಅಲ್ಲಿಂದ 9 ಬ್ಲಾಕ್ ಬಸ್ಸಲ್ಲಿ ಇಳಿದ್ವಿ. ಅವ್ರ ಮನೆ ಸ್ಟ್ರೈಟ್, ನಮ್ಮ ಮನೆ ಲೆಫ್ಟ್ ಹೋದ್ವಿ. ನನಗೆ ಒಂದು ರಾತ್ರಿ ಫುಲ್ ನಿದ್ದೆ ಬರಲಿಲ್ಲ. ಫುಲ್ ಅದೇ ರಿಪೀಟ್ ಆಗ್ತಿದೆ. ಏನಿದೆ ಅರ್ಥನೇ ಆಗ್ತಾ ಇಲ್ಲ. ಹಿಂಗ್ ತಿರ್ಗದ ರಿಪೀಟ್. ನಿದ್ದೆ ಹಾಳಾಗೋಗ್ಲಿ, ಮುಂದೆ ಈ ಫೀಲಿಂಗ್ ಚೆನ್ನಾಗಿದೆ ಅಂತ ಅದನ್ನ ಯೋಚನೆ ಮಾಡ್ತಾ ಮಲ್ಕೊಂಡೆ. ಕೊನೆಗೆ ನೆಕ್ಸ್ಟ್ ಡೇ ಮತ್ತೆ ಸಿಕ್ಕಿದ್ಲು. ಅಂದು ಮತ್ತೆ ನಾನು ಮಧ್ಯಾಹ್ನ ಬಂಕ್ ಹೊಡಿತಾಳೆ ಅಂದ್ಬಿಟ್ಟು ಆಚೆ ಬಂದೆ. ಹೊಡಿಲಿಲ್ಲ, ಸಿಕ್ಲಿಲ್ಲ. ಸಾಯಂಕಾಲ ಮತ್ತೆ ಸೊಸೈಟಿ ಇದ್ರೆ ಹೋದೆ. ಅದೇ 1 ಎಂಟ್ರಿ ಕೊಟ್ಲು, ಕೊಟ್ಬಿಟ್ಟು ನಕ್ಬಿಟ್ಟು ಹೋದ್ಲು ಅಷ್ಟೇ. 3rd ಡೇ ಹೋದೆ, ಮನೆ ಬೀಗ ಹಾಕಿತ್ತು. ಸೊಸೈಟಿ ಊರಿಗೆ ಹೋಗಿದ್ದಾರೆ ಅನ್ಕೊಂಡೆ. ಆಯ್ತು. 1 ವಾರ ಇಲ್ಲ. ಆಮೇಲೆ 1 ಫೈನ್ ಡೇ ಬೀಗ ತೆಗೆದಿತ್ತು. ಏನು ಅಂದ್ರೆ ಅಲ್ಲಿ ಯಾರೋ ಬಂದ್ಬಿಟ್ಟು ಬೀಗ ಹಾಕೊಂಡು ಆಚೆ ಬಂದ. ಏನಂದ್ರೆ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ನನ್ಗೆ ಹೇಳೋದ್ ಬೇಡವೇನ್ರಿ. ಆಮೇಲೆ ನನಗೆ ಒಂದು ಪತ್ರ ಬಂತು. ನಮ್ಮನೆ ನಂಬರ್ ದೊಡ್ಡದ ಹಾಕಿರ್ತೀನಿ. 9 ಬ್ಲಾಕಲ್ಲಿ ಅವ್ರದ್ದು ಎಲ್ಲ ಒಂದೇ ಅಡ್ರೆಸ್, ಮನೆ ನಂಬರ್ ಬೇರೆ. ಇನ್ನು ನಾವು ಈ ಊರನ್ನು ಬಿಟ್ಟು ಮತ್ತೆ ನಮ್ಮ ಊರ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನಿಗೆ ಟ್ರಾನ್ಸ್ಫರ್ ಆಗೋಯ್ತು. ನಿಮಗೆ ಹೇಳೋಣ ಅಂದ್ರೆ ನೀವು ಸುಖ ನಿದ್ದೆಯಲ್ಲಿದ್ದೀರಿ ಅಂತ ಭಾವಿಸಿದ್ದೇನೆ. ಅರ್ಲಿ ಮಾರ್ನಿಂಗ್ ಹೋಗಿದ್ದಾರೆ ಅವರು ಬಸ್ಸಿಗೆ. ಮತ್ತೆ ಪತ್ರ ಬರೆಯುತ್ತೇನೆ ಅಂದ್ಲು. ಅಲ್ಲಿಗೆ ಫುಲ್ ಸ್ಟಾಪ್ ಆಗಿದ್ದು. ಲೈಫಲ್ಲೇ ಫುಲ್ ಸ್ಟಾಪ್ ಆಗೋಯ್ತು ಅಷ್ಟೇ. ಅದಾದ್ಮೇಲೆ ಕಾಂಟ್ಯಾಕ್ಟ್. ಆಮೇಲೆ ಏನು ಅಡ್ರೆಸ್ ಇಲ್ಲ, ಏನಿಲ್ಲ. ನಾನು ಈಗ ಈ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಬಂದ್ಮೇಲೆ ಆ ಹೆಸರನ್ನೆಲ್ಲ ಹೊಡೆದ್ ನೋಡ್ದೆ. ಮತ್ತೆಲ್ಲರೂ ಈಗ ಒಂದು 60 ವರ್ಷ ಆಗಿರ್ಬೇಕು. ಸೊ ನೋಡಿದಾಗ ಎಲ್ಲೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾ ಅಲ್ಲಿ ಎಲ್ಲೂ ಇಲ್ಲ. ಈಗ ಹೆಂಗಿದೆಲ್ಲ ನೋಡ್ಬೇಕು ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಇಟ್ ವಾಸ್ ಎ ವೆರಿ ಶಾರ್ಟೆಸ್ಟ್ ರಿಲೇಶನ್ಶಿಪ್ ಆಫ್ 1 day. Only 1 day that happened. I don't know, and not because of me. She took me. Maybe she wanted to see a movie on company ಬೇಕಾಗಿತ್ತೇನೋ ಅಷ್ಟೇ. ಬೇರೆ ಯಾವ ಕಾಂಟ್ಯಾಕ್ಟು ಇಲ್ಲ. ಒಳ್ಳೆ ಪಾಯಿಂಟ್ ರೀ. ಗೊತ್ತಿಲ್ಲ ಮಗನ್ ಫೇಸ್ಬುಕ್ ಅಲ್ಲಿ ಹೆಂಗ್ ಹೋದ್ಲು ಗೊತ್ತಿಲ್ಲ. ಈಗ ಎಲ್ಲರೂ ರಿಕ್ವೆಸ್ಟ್ ಆಗ್ತಾರಲ್ರಿ, ಹಾಕ್ಬಿಟ್ಟು ಅವನು ಎಕ್ಸೆಪ್ಟ್ ಮಾಡಿರ್ತಾನೆ. ಆ ಥರ ಏನೋ ಆಗಿರ್ಬೇಕು. ಬಟ್ ಅವನು ಗೊತ್ತಿದೆಯಲ್ಲ ಅನ್ನೋದು ಗೊತ್ತಿಲ್ಲ. ನಾನು ರಿಸ್ಕ್ ತೊಗೊಳಲ್ಲ ರೀ. ಹೇಳಕ್ ಹೋಗಿ ಹಿಂಸೆ ಆಗ್ಬಿಡ್ತದೆ. ಅವ್ನು ತಿರ್ಗಾ ನನ್ನ ಹೆಂಡತಿ ಹತ್ರ ಹೇಳಿ ಈ ತರ ನಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ನಲ್ಲಿ ಫೇಸ್ಬುಕ್ ಅಲ್ಲಿ ಅಷ್ಟೇ ಅಂತ ದೊಡ್ಡ ಅಫೇರ್ಸ್ ನನ್ನ ಲೈಫಲ್ಲಿ ಇಲ್ಲ ರೀ.